ನಮ್ಗೆ ಸಿಗಬೇಕಾದಂಥ ಪಾಲನ್ನು ನಾವು ಕೊಡಿಸ್ಬೇಕಾದ್ದು ನಮ್ಮ ಕರ್ತವ್ಯ. ಸೊ ನಾವು ಸಮಾಜದ ಋಣ ತೀರಿಸ್ಬೇಕಲ್ಲ. ಜನ ನಮಗೆ ಓಟ್ ಕೊಟ್ಟು ಕಳಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಏನೋ ಸರಿ ಮಾಡಿ ಒಂದಷ್ಟು ಕೊಡಿಸ್ತಾರೆ ಅಂದ್ಕೊಂಡಿದ್ದೆ. ಒಂದು ಸತಿ ಮಾತ್ರ ಯಡಿಯೂರಪ್ಪನವರು ಅಲ್ಲಿ ತುಮಕೂರಲ್ಲಿ ಮನವಿ ಮಾಡಿದ್ರಷ್ಟೇ. ಅದು ಬಿಟ್ಟರೆ ಯಾವತ್ತೂ ಒಂದಿನ ಮಾತು ಆಡಲಿಲ್ಲ, ಬಾಯಿ ಬಿಚ್ಚಲಿಲ್ಲ. ಒಬ್ಬ ಎಂ ಪಿನೂ 26 ಜನ ಎಂ ಪಿ ಇದ್ದರು ಅವ್ರ ಹತ್ರ, ಈಗ 27 ಆಗ್ಬಿಟ್ಟವ್ರೆ. ಅವರು ಯಾರು ಒಂದಿನ ಹೋಗಿ ಫೈನಾನ್ಸ್ ಮಿನಿಸ್ಟ್ರು ನೋಡಲಿಲ್ಲ, ಪ್ರೈಮ್ ಮಿನಿಸ್ಟ್ರು ನೋಡಲಿಲ್ಲ, ಹೋಮ್ ಮಿನಿಸ್ಟ್ರು ನೋಡಲಿಲ್ಲ, ಏನೂ ಇಲ್ಲ. ಬರಗಾಲ ಬಂತಲ್ಲ, ಆ ಬರಗಾಲಕ್ಕಾರು ದುಡ್ಡು ಕೊಡಿಸ್ಲಿಲ್ಲ. ಎರಡನೇದು ಆ ಕೂಲಿ ಮಾಡೋರಿಗೂ ದುಡ್ಡು ಕೊಡಿಸ್ಲಿಲ್ಲ. ಇನ್ನು ಬಿಡಿ, ಇನ್ನು ಮಿಕ್ಕಿದ್ದ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಮುಖ್ಯಮಂತ್ರಿಗಳೆಲ್ಲ ಬೆಳಗ್ಗೆ ತಿಳಿಸಿದ್ದಾರೆ. ಸೊ ಒಂದು 4-5 ಜನ ಸ್ವಲ್ಪ ಆರೋಗ್ಯದ ಪರಿಸ್ಥಿತಿ ಬೇರೆ ಇದರಿಂದ 4 ಜನ ಏನೋ ಬರೋದಿಲ್ಲ ಅಷ್ಟೇ. 4-5 ಜನ ಇಲ್ಲಿವರೆಗೂ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೆಲವರು. ಆಲ್ಮೋಸ್ಟ್ ಎಲ್ಲ ನಮ್ಮ ಪಕ್ಷೇತರ ಶಾಸಕರು ಅಸೋಸಿಯೇಟ್ ಆಗಿರೋರು ಅವರು ಎಲ್ಲ ಬರ್ತಾರೆ. ಮಿಕ್ಕಿದೆಲ್ಲ ಶಾಸಕರು, ನಮ್ಮ MLCಗಳು, ನಮ್ಮ MP ಗಳಿಗೆಲ್ಲ ತಿಳಿಸಿದ್ದೀವಿ, ಎಲ್ಲ ಬರ್ತಾರೆ. ಸರ್, ಇದು ಪೊಲಿಟಿಕಲ್ ಸ್ಟಂಟ್ ಅಂತ ಒಂದು ಪದವನ್ನು ಬಳಸಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಎಲೆಕ್ಷನ್ ಸಮೀಪದಲ್ಲಿ ಈ ಥರದ್ದೊಂದು ಮಾಡ್ತಾ ಇದ್ದಾರೆ ಅಂತ. ನೋಡಪ್ಪ, ನಾವು ಚಿತ್ರ ಫಿಲಮ್ ಡೈರೆಕ್ಟರ್ಗಳು ಯಾರೂ ಇಲ್ಲ, ಫಿಲಮ್ ಪ್ರೊಡ್ಯೂಸರ್ಗಳು ಇಲ್ಲ. ಯಾರಾಗಲಿ ಅವರು ಪಾಪ ಅವ್ರು ಹೇಳಲೇಬೇಕು. ಬೊಮ್ಮಾಯಿಯವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಬಜೆಟಲ್ಲಿ ಸಿಂಪಲ್, ನಾನು ಬೇರೆದಕ್ಕೆಲ್ಲ ಇರಲಿ, ನಿಮ್ಮ ಬಜೆಟಲ್ಲಿ ನಾನೀಗ ಇರಿಗೇಷನ್ ಮಿನಿಸ್ಟ್ರು ಇದ್ದೀನಿ, 5,200 ಕೋಟಿ ರೂಪಾಯಿನ 300 ಕೋಟಿನ ನೀವು ಸೇರಿಸಿ ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ಯಾಕೆ ಅನೌನ್ಸ್ ಮಾಡಿದ್ರಿ? ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ ಓದಬೇಕಾದ್ರೆ ನಾನು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅದನ್ನು ತೆಗೆದುಕೊಂಡು ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ರಿ. ನಿಮ್ಮ ಬಜೆಟಲ್ಲಿ ನೀವು ಅನೌನ್ಸ್ ಮಾಡಿದ್ಮೇಲೆ ಅವ್ರ ಬಜೆಟಲ್ಲಿ ಅವ್ರು ಅನೌನ್ಸ್ ಮಾಡಿದ್ಮೇಲೆ ಆ ದುಡ್ಡು ಕೊಡಿಸ್ಬೇಕಾದ್ದು ಯಾರ್ದು? ಏನು ಸ್ಟೆಂಟ್ ಆಯಿತು? ನಿಮಗೇನೋ ಬಾಯಿ ಇಲ್ಲ ಅಂದರೆ ನಮ್ಗೆ ಬಾಯಿ ಇಲ್ವಾ? ನೀವು ನ್ಯಾಯ ಕೊಡಿಸ್ಬೇಕಾಯ್ತು. ಸ್ಟಂಟ್ ಏನು? ಮತ್ತೆ ಯಾಕೆ ನೀವು ಓದಿದ್ರಿ? ನೀವು ಯಾಕೆ ನಿಮ್ಮ ಬಜೆಟಲ್ಲಿ ಸೇರಿಸ್ಕೊಂಡ್ರಿ? ಬೊಮ್ಮಾಯಿಯವರೇ, ನೀವು ಇರಿಗೇಷನ್ ಮಿನಿಸ್ಟರ್ ಆಗಿದ್ರಿ, ಚೀಫ್ ಮಿನಿಸ್ಟರ್ ಜೊತೆಗೆ ಇರಿಗೇಷನ್ ಮಿನಿಸ್ಟ್ರು ಕೂಡ ನೀವು ಆಗಿದ್ರಿ. ಅವರು ಪೇ ಕಮಿಷನಲ್ಲಿ ತೊಂದರೆ ಆಯಿತು, ನಾವು ಸರಿಯಾಗಿ ಹೋಗ್ತದೆ, ನಮಗೇನು ಇದಿಲ್ಲ, ಅಕ್ಕಿಲ್ಲ, ಅವ್ರಿಗೆ ಬಿಟ್ಬಿಟ್ಟಿದ್ವಿ, ನಾವು ಯಾರು ಕಡಿಮೆ ಮಾಡೋಕ್ಕಿಲ್ಲ, ಜಾಸ್ತಿ ಮಾಡೋಕ್ಕಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಇವತ್ತು ಪಾರ್ಲಿಮೆಂಟ್ ಹೇಳಿದ್ದಾರೆ. ಅದು ಒಂದು ಪದ್ಧತಿ ಹೇಳಿದ್ದಾರೆ. ನಾವು ಅದರಲ್ಲಿ ತಾರತಮ್ಯ ಇದೆ ಅಂತ ನಾವು ಅದನ್ನು ನಿಮಗೆ ಮಂದಟ್ಟು ಮಾಡ್ತೀವಿ. ಆಯ್ತಪ್ಪ, ಬರ ಈಗ ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿ ಬಂದು ರೆಪ್ರೆಸೆಂಟೇಷನ್ ಇಲ್ಲಿ ಕೊಡಲಿಲ್ವೋ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.